ಯಾವುದು ಸಂಪತ್ತಲ್ಲ ಅಲ್ಲ ಅದು. ವಿಷಯದ ಆಶೆ ಹೋದಾಗಿದೆ ನಮಗೆ ಅನುಭವ ಗೊತ್ತೈತಿ. ಅವಾಗ ಅಂತಃಕರಣ ಸ್ವಚ್ಛಕೈತಿ. ಯಾಕೆ ಅಂತಃಕರಣ ಹೊಲಸಾಗೈತಿ ಅಂದ್ರೆ ವಿಷಯದ ವ್ಯಾಮೋಹ. ಯಾವ ಮಠಮಾನ್ಯಗಳಲ್ಲಿ ಸ್ವಾಮಿ ಸನ್ಯಾಸಿಗಳ ವ್ಯಾಮೋಹ ಕಡಿಮೆ ಆಗೈತಿ? ವಿಷಯಾದಿಗಳಲ್ಲಿ ವ್ಯಾಮೋಹ ಹೋಗೈತೆ. ನಮಗೆ ಯಾವ್ದಾರ ಒಂದು ಆಶಯ ಇದ್ದೇ ಇರ್ತೈತಿ. ನಾವು ಎಲ್ಲ ಹೊರಗಿಂದ ಬಿಟ್ಟ ಅನ್ನೋದ್ರು ಈ ರೂಪದಿಂದ ಬೇರೆ ಬೇರೆ ರೂಪದಿಂದ ಇರ್ತೈತಿ. ನಾವು ಹೌದು ಆಶಯ ಆಶಯ ಕಳ್ಕೊಂಡು ನಾವು ನಾವು ಯಾವ್ದಾರ ಇಚ್ಛಾನೂ ಆಗುದಿಲ್ಲ. ಅಲ್ಲಿ ಕುಂಡಿರ್ಬೇಕು ಇಲ್ಲಿ ಕುಂಡಿರ್ಬೇಕು ಅನ್ನೋ ಭಾವಗಳು ಏನ್ ಜಗತ್ತಿನ ವಸ್ತುಗಳಿಂದ ಸಿಗುವಂತಹ ಆನಂದ ಅದು ಆ ವಸ್ತುಗಳದಲ್ಲ, ಅದು ನಿನ್ನ ಆನಂದನ. ವಸ್ತುಗಳಲ್ಲಿ ಜರ ಆನಂದ ಆಗಿದ್ರೆ ಅವುಗಳಿಲ್ಲದಾಗ ಆನಂದ ತೋರ್ಬಾರ್ದಾಗಿತ್ತು. ದಿನನಿತ್ಯ ನಾವು ಅವುಗಳ ಸಂಬಂಧ ಇಲ್ಲದೆ ಆನಂದವನ್ನು ಅನುಭವ ಮಾಡ್ತೇವೆ ನಿದ್ರೆ ಒಳಗೆ. ಅವುಗಳನ್ನು ಅವಲಂಬಿಸ್ಕೊಂಡ ಜರ ಆರಾಮಿದ್ದಿದ್ರೆ ಅವುಗಳಿಂದ ತೋರ್ಬಾರ್ದಾಗಿತ್ತು. ಅದು ನಾವು ಇಲ್ಲೇ ಆರಾಮಿರ್ತೇವಿಲ್ಲ, ನಿದ್ಯಾಗ ಆರಾಮಿದ್ದಿ. ಏನ್ ಅವಲಂಬಿಸ್ಕೊಂತೀವಿ? ಯಾವ ಸಾಮಾನು ಇದ್ದು ಅಲ್ಲಿ ಅಂದ್ರೆ ಅಲ್ಲಿ ಏನ್ ತಿತ್ತೋ ಏನ್ ಗಾಂಡಿ ಇತ್ತು, ಉಣ್ಣೋ ತಿನ್ನು ನೋಡು ಯಾವ ಇದ್ವನ ಇಲ್ಲಿ ಯಾವ ಇಲ್ಲ. ಏನ್ ಅಲ್ಲಿಂದ ನಿಜವಾದ ಸುಖ ಈ ಹೊರಗಿಂದ ಆ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಡೀಷನ್ ಅನ್ನೋದಿಲ್ಲ. ಬಾಹ್ಯ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ, ಅದು ಸ್ವತಂತ್ರವಾದದ್ದು. ಆನಂದದಿಂದ ಇರ್ಲಿಕ್ಕೆ ಜಗತ್ತಿನ ವಸ್ತುಗಳ ಬೇಕಾಗಿಲ್ಲ, ಯಾವ ಬೇಕಾಗಿಲ್ಲ ಅಂತ. ಏನ್ ಯಾವ ಉಪಾಧಿಗಳು ಬೇಕಾಗಿಲ್ಲ. ಸಾಮಾನದಿಂದ ಆನಂದ ಸಿಗಲಾರ್ದು. ಭ್ರಮ ಆಗೈತಿ ನಿನಗೆ ಸಾಮಾನು ಸುಖ ಕೊಡ್ತಾವಂತ. ಅವು ಜರ್ ಸುಖ ಕೊಟ್ಟಿದ್ರೆ ಇಲ್ಲಿ ತನಕ ಯಾರು ದುಃಖ ಹೊಂದತಿದ್ದಿಲ್ಲ. ಹೌದಿಲ್ಲ? ಎಲ್ಲರೂ ಸುಖಿಗಳಾಗ್ಬಿಡ್ತಿದ್ರು. ಈ ಜಗತ್ತಿನ ಮೇಲಿನ ವಿಶ್ವವಿದ್ಯಾಲಯಗಳೆಲ್ಲ ವಶಿಷ್ಠರ ಆಶ್ರಮ. ನಾವು ವಿಶ್ವವಿದ್ಯಾಲಯಗಳಲ್ಲಿ ರಾಮಕೃಷ್ಣ ಅವತಾರಗಳಂತವ್ರು ತಯಾರಕ್ಕಾರೋ ಏನು ಹಿಂಡ್ಯಾ ಕುಳ್ಯಾಗಳು ತಯಾರಕ್ಕಾರೋ ನೋಡ್ಕೋರಿ. ಎಂತೆಂಥವ್ರು ತಯಾರು ಮಾಡಾಕ್ತೀನಿ. ಹೊಡೆದಾಟ ಬಡದಾಟ ಅದಿಲ್ಲ. ಅಲ್ಲಿ ಸಮಾಧಾನ ಶಾಂತಿ ಐತೆ ಅಂತ ನೋಡ್ಕೋರಿ ನೀವು. ಡಿಗ್ರಿ ತಗೊಂಡು ಉಪ್ಪಚ್ಚಿನಕ್ಕೋ ಅದನ್ನಂತ. ಹೌದು, ಡಿಗ್ರಿ ಸರ್ಟಿಫಿಕೇಟ್ ಏನ್ ಮಾಡೋದು? ಸಮಾಧಾನ ಶಾಂತಿ ಹೊಂದಕ್ಕೆ ಯಾವ್ದಾರು ಡಿಗ್ರಿ ಬೇಕಾಗಿದ್ದೀನಿ? ವಶಿಷ್ಠರ ಆಶ್ರಮದೊಳಗೆ ಹಿಂಡ್ಯಾ ಕುಳ್ಯಾಗಳನ್ನು ತಯಾರು ಮಾಡ್ತಿದ್ರು. ಯಾಕ್ರಿ? ರಾಮಕೃಷ್ಣ ಅವತಾರಿಗಳಂತವ್ರು ತಯಾರಾದ್ರಲ್ಲಿ ಅಲ್ಲಿ ಹೆಂಗ ತರಬೇತಿ ಕೊಡ್ತಿದ್ರು? ಎಂತ ಶಿಕ್ಷಣ ಇತ್ತು ಅಲ್ಲಿ. ನಿಮ್ಮ ವಿಶ್ವವಿದ್ಯಾಲಯಗಳಿಂದ ಕಾಮಕ್ರೋಧಾದಿಗಳನ್ನು ಹತೋಟಿ ಒಳಗೆ ಇಟ್ಕೊಳಕ್ ಬರ್ತೈತೆ. ಅಲ್ಲಿ ವಿವೇಕ ವೈರಾಗ್ಯ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಮಾಡ್ಕೋ ಕಲಿಸ್ತಾರ. ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಹೊಂದಕ್ ಬರ್ತೈತೆ. ಅದರಿಂದ ನಿಮ್ಮ ವಿಶ್ವವಿದ್ಯಾಲಯದ ವಿದ್ಯೆ ಅದ ನಾಲಾಯಕ್ ವಿದ್ಯಾ ಅಂತ. ಏನ್ ಮಾಡೋದು ಅದು? ಹಂಗ ಹೆಣ್ಣು ಗಂಡು ಗೊಳೇ ಅಂತಿರಲ್ಲ. ಹಂಗ ಅದನ್ನ ಕಲ್ತ್ರ ಶೆಣ್ಯಾರ ಹಾಕಿ ಕಲ್ತು ಏನಾಗಿರ್ ನೋಡ್ಕೋ. ದನಕರಕ್ಕಿಂತ ಅಥವಾ ವ್ಯವಹಾರ ಮಾಡಾಕ್ತೀರಿ. ಹೌದಿಲ್ಲ? ಬರೀ ಶಾಬ್ದಿಕ ಜ್ಞಾನ. ಅಕ್ಷರ ಜ್ಞಾನ ಅಂದ್ರೆ ಎದಕ್ಕಂತಾರೆ? ನ ಅಕ್ಷರತಿ ಐತಿ. ನಾಶ ಆಗ್ಲಿ ಇದ್ದಂಥದ್ದು ಯಾವ್ದೈತಿ? ಅಕ್ಷರ ಅಂದ್ರೆ ನಾಶ. ಅಕ್ಷರ ಅಂದ್ರೆ ನಾಶರಹಿತವಾದದ್ದು ಯಾವ್ದೈತಿ ಅದು ಅಕ್ಷರ. ಅದರ ಜ್ಞಾನ ಅಕ್ಷರ ಜ್ಞಾನ ಅಂದ್ರೆ. ಏನ್ ಶಬ್ದ ಜ್ಞಾನ ಅಲ್ಲ. ಅದೇನು ಪಾಟಿ ಮ್ಯಾಗಿನ ಗಿರಿ ಬಿಳೆ ಗಿರಿ ಅಲ್ಲ, ಹಾಳಿ ಮ್ಯಾಗಿನ ಕರೆ ಗಿರಿ ಅಲ್ಲ ಅಕ್ಷರ ಅಂದ್ರೆ. ಯಾಕ್ರಿ? ನಾಶ ಆಗ್ಲಿ ಇದ್ದಂಥವನು ವಸ್ತುವಿನ ತಿಳುವಳಿಕೆನ ಅಕ್ಷರ. ಅದು ಗೆರಿ ಅಲ್ಲ. ಅದು ಏನ್
ಅದಕ್ಕೆ ಬ್ರಹ್ಮ ಅಂತಾರೆ. ಅವಿನಾಶಿಯಾದಂಥ ವಸ್ತು ಯಾವುದದ ನೀನು, ನಿನ್ನ ಜ್ಞಾನ. ಅದಕ್ಕೆ ಅಕ್ಷರ ಅಂತ ಹೆಸರಿಟ್ಟಿರ್ತಾರೆ. ಅಕ್ಷರ ಹೌದಿಲ್ಲ, ಅಕ್ಷರ ಗೌಡ ಅಂತ ಹೆಸರಿಡ್ತಾರಿಲ್ಲ. ಆ ಅಕ್ಷರ ಅಂತ ಹೆಸರಿರ್ತಾರೆ. ನಾಶರಹಿತವಾದಂಥ ಇರುವನ್ನು ಲಕ್ಷಿಸಿ ಇಟ್ಟುತ್ತದೆ. ಏನ್ ನಕ್ಷರತಿ ಇತಿ ಅಕ್ಷರ ಅಂತ ಆ ಜ್ಞಾನವನ್ನು ಮಾಡ್ಕೊ. ಏನ್ ಅದಕ್ಕೆ ವಿದ್ಯಾ ಅಂತ ಕರೆದ್ರು. ಈ ಜಗತ್ತಿನ ಮೇಲಿನ ವಿಶ್ವವಿದ್ಯಾಲಯಗಳೆಲ್ಲ ಅಜ್ಞಾನ ಮತ್ತು ಅಜ್ಞಾನಜನ್ಯ ಕಾರ್ಯಗಳನ್ನು ತುಂಬಿಕೊಳಿಸ್ಲಿಕ್ಕತ್ತ. ಏನೇನು ಎಂತೆಂಥ ಕಾರಬಾರ ಮಾಡ್ಲಿಕ್ಕತ್ತೀರಿ ನೋಡ್ಕೊರಿ. ವಿಶ್ವವಿದ್ಯಾಲಯಗಳಲ್ಲಿ ಕಲ್ತು ಬಂದವರೆಲ್ಲ ಭಯೋತ್ಪಾದಕರೆಲ್ಲ ಅವರ ಹೌದಿಲ್ಲ. ಆ ಏನು ಕಲೀಲೇ ಇದ್ದ ಭಯೋತ್ಪಾದನೆ ಇದ್ದಿದ್ದಿಲ್ಲ. ನೀ ಭಾಳ ಶಾಣೆ ಆಗಿ ಭಯೋತ್ಪಾದನೆ ಉಂಟಾಗುತ್ತೆ. ಟೆರರಿಸಮ್ ಎಲ್ಲ ಅವರ. ಈಗ ಅವ್ರು ಏನ್ ಮಾಡ್ಬೇಕ್ರಿ? ಇನ್ನ ಹಿಂಗ್ ಮಾಡಕಂದ್ರ ಭಾಳ ಶಾಣ್ಯರಾಗ್ಬಿಟ್ಟಿರ್ತೀರಿ ಎಲ್ಲ. ಆ ಅತಿ ಶಾಣೆತನ ಆತಿಪ ಇದು. ಹೆಂಗ್ ಮಾಡಿ ಈ ನಮೂನಿ ತನ್ನ ವಿನಾಶದತ್ತ ತಾನ ಮಾಡ್ಕೊಂಡಂಗ ಆಯ್ತದೆಲ್ಲ. ಏನ್ ಮೊದಲಿನ ಸ್ಥಿತಿಗೆ ಬರ್ಬೇಕು ನೋಡ್ರಿ. ಇದೆಲ್ಲ ಹೋಗಿ ಹುರುಪುಳಿಸಿ ಹೋಗಿ ಮೊದಲಿನ ಸ್ಥಿತಿ ಬಂದಾಗ ಏನಾರ ಮಾನವನಿಗೆ ಸಮಾಧಾನ ಶಾಂತಿ ಸಿಗ್ತೈತಿ. ಏನ್ ನಿಮ್ಮ ಋಷಿ ಮುನಿಗಳೆಲ್ಲ ಸಂಸಾರದಾಗ ಸಿಕ್ಕೊಂಡು ಒದ್ದಾಡೋದು ಕಲಿಸಿದ್ರು. ಈ ಸಂಸಾರದ ದುಃಖದಿಂದ ಬಿಡುಗಡೆ ಹೊಂದೋದು ಕಲಿಸಿದ್ರು. ಅವ್ರು ಹೆಂಗ ಬದುಕಬೇಕು ಅನ್ನೋದನ್ನು ಕಲಿಸಿದ್ರು. ಅವರು ಕಲಿಸ್ತಾವ ನಿಮ್ಗೆ ಈಗಿನ ವಿಶ್ವವಿದ್ಯಾಲಯಗಳ. ಏನಾರ ಕಲ್ತು ಬಂದಿ ಆದ್ರೆ ನಿನ್ಗೆ ಉಪಯೋಗನೇ ಬರ್ಲಿಲ್ಲ. ಅದು ನಿನ್ ಜೀವನ ಬದುಕಾಕ ಹೌದಿಲ್ಲ. ಅವನ್ನೆಲ್ಲ ಕಲ್ತಪ್ಪ, ಎದಕ್ ಬಂತು ನಿನಗೆ? ಅವನ್ನೆಲ್ಲ ಕಲ್ತಪ್ಪ. ನೀನ್ ಕಲ್ತು ಬಂದದ್ದು ಎದಕ್ಕಾರ ಉಪಯೋಗ ಮಾಡ್ತ ನಿನ್ ಜೀವನದಾಗ? ಎದಕ್ ಉಪಯೋಗ ಆಗೈತೆ ಹೇಳಿ ನಿನಗೆ? ಹೆಂಗ ಬದುಕ್ಬೇಕು ಅನ್ನೋದನ್ನ ಕಲಿಸ್ತೈತಿ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ ನಿನ್ನ ಜೀವನದೊಳಗೆ. ಏನ್ ಅದಕ್ಕೆ ಓದಿದ್ರೆ ಓದಬೇಕು ಆತ್ಮವಿದ್ಯೆ ಅಂತ. ಅದಕ್ಕೆ ಪರಾವಿದ್ಯೆ ಅಂದ್ರೆ ಒಂದು ಪರಾವಿದ್ಯೆ, ಒಂದು ಅಪರಾವಿದ್ಯೆ. ಲೌಕಿಕ ವಿದ್ಯೆ ಬರೀ ಹೊಟ್ಟೆ ತುಂಬಿಕೊಳ್ಳುವುದು. ಅವು ಪಶುಪಕ್ಷಿಗಳು ಮಾಡ್ಕೋತಾವ ಅಗದಿ ನಿನ್ಗಿಂತ ಸರಳ ರೀತಿಯೊಳಗೆ, ಅಗದಿ ಸುಲಭ ರೀತಿಯೊಳಗೆ ಅವು ಮಾಡ್ತಾವ. ಅವು ಕುಳಷ್ಟ ನಿನಗೆ ಮಾಡ್ಕೊಳಕ್ಕಾಗುದು. ಅವು ಯಾವ್ದಾರ ವಿಶ್ವವಿದ್ಯಾಲಯ ಕಲ್ತು ಬಂದವನು. ಯಾಕ್ರಿ ಮನಿ ಹೆಂಗ್ ಕಟ್ಕೋತಾವ? ಯಾವ ಇಂಜಿನಿಯರ್ ಆದ್ರು ಇದನ್ನ ಕಲ್ಸ್ಯಾರಣ ಅವಕ್ಕ? ಯಾಕ್ರಿ ಹೆಂಗ್ ಗೂಡು ಕಟ್ಕೊಂತಾವ್ರಿ? ಅಗದಿ ಭದ್ರ ಅಷ್ಟ ಶಿಸ್ತ ಗೂಡ ಕಟ್ಕೋದ್ರು. ಯಾವ ಕಲಿಸಿದ್ರ ಹಂಗಾರ ಅವ್ರಿಗೆ? ಯಾವ ವಿಶ್ವವಿದ್ಯಾಲಯ ಕಲಿಸಿದ್ರು? ಅವು ಕಾಗಿ ಗುಬ್ಬಿಗೆ ಮನಿ ಹೆಂಗ್ ಕಟ್ಕೋತಾವ? ಯಾಕ್ರಿ? ಹೌದು, ಎಷ್ಟ ಭದ್ರವಾಗಿ ಕಟ್ಟಿರ್ತಾವ ಅಲ್ಲ. ಅವಕ್ಕೆ ಹೆಂಗ್ ಬದುಕಬೇಕು ಅನ್ನೋದು ಗೊತ್ತೈತೆ. ಅದು ಬದುಕೋ ಕಲೆ ಅವಕ್ಕೆಲ್ಲಾ ಜೀವಿಗಳಿಗೆ ಗೊತ್ತೈತಿ. ಮನುಷ್ಯನಿಗೆ ಇನ್ನ ಗೊತ್ತಾಗೋದು. ಇನ್ನೊಬ್ಬರು ಕೊಂದ ಬದುಕೋದು. ಮನುಷ್ಯರಂತೆ ಯಾವ್ದಾರ ಪೀಡಾ ಕೊಡು ಅದವನ್ನ ನೋಡ್ಕೋರಿ. ಇದ್ರೆ ತಮ್ಮ ಅವು ಹಸಿವಾದಾಗ ಅಷ್ಟೇ ಇನ್ನೊಂದು ಪ್ರಾಣಿಗಳನ್ನ ಬೇಟೆ ಆಡ್ತಾವ. ಹುಡುಕಿ ಟೈಮ್ನ್ಯಾಗ ಹೊಳ್ಳಿ ನೋಡುದಿಲ್ಲ ಅವು. ಹೌದಿಲ್ಲ? ಹೊಳ್ಳಿ ನೋಡುದಿಲ್ಲ ಅವು ಅದನ್ನ. ಏನ್ ಇದಕ್ಕೆ ಮತ್ತೊಂದು ಹೆಸರೇ ಇಲ್ಲ. ಬರೇ ಮುಂಜಾನೆ ಸಂಜೆ ಮಠ ಬರೇ ಅದ ನೋಡಿ. ಇನ್ನೊಬ್ಬರನ್ನ ಯಾವಾಗ ಇದನ್ನ ಮಾಡ್ಯಾನು? ಬರೇ ಜಪ್ ಹಾಕೊಂಡು ಕುಂತಿರ್ಬೇಕು. ಬರೇ ಮನುಷ್ಯನಷ್ಟು ದುಷ್ಟ ಪ್ರಾಣಿನ ಯಾವುದೂ ಇಲ್ಲ. ಇದು ಉಪಯೋಗ ಮಾಡ್ಕೊಂಡ್ರೆ ಇದಕ್ಕಂತ ಶ್ರೇಷ್ಠನ ಯಾವುದಿಲ್ಲ, ಇದರಂತ ದುಷ್ಟ ಪ್ರಾಣಿನ ಯಾವುದಿಲ್ಲ. ಏನು ಹೊಂಚ್ ಹಾಕೊಂಡು ಕುಂತಿರ್ತಾನೆ. ಯಾರನ್ನ ತಲೆ ಬೋಳಿಸ್ಲಿ, ಯಾರನ್ನ ಇದನ್ನ ಮಾಡ್ಲಿ ಅನ್ನೋದು. ಇವನ ಶಾಣೆ ಭಾಳ ಬೆರಿಕೆ ಆಗಿಬಿಟ್ಟು ಅಂತ. ಇನ್ನೊಬ್ಬರಿಗೆ ತೊಂದರೆ ಕೊಡೋದ್ರಾಗ, ತಲೆ ಬೋಳಿಸೋದ್ರಾಗ, ಮೋಸ ಮಾಡೋದ್ರಾಗ. ಅವ್ ಇನ್ನೊಬ್ರಿಗೆ ಏನು ಮಾಡ್ಲೇ ಇದ್ದವ ಅದಕ್ಕೇನಪ್ಪ ಅದು ಮಬ್ಬು ಅದ್ರ ಅಂತೇಳಿ ಏನೈತಿ? ಅದೇ ಭಾಳ ಮಬ್ಬು ಐತಿಪ್ಪ ಅದಂತ. ಅದು ಕೈಯಂದೆಲ್ಲ ಕಳ್ಕೊಂಡು ಬರ್ತೈತಿ ಅದಂತ ಅಂತಾರ. ಇನ್ನೊಬ್ರು ತೆಪ್ಪಿಗೆ ಹಾಕವ, ಮೋಸ ಮಾಡವ, ಒಳ್ಳೆಯವ, ಶಾಣೆವ. ಅದ್ರ ಫಲ ನೀವು ಉಣ್ಬೇಕಾಗೈತಿ ನಾವು.
ಏ ಏನಾರ ಮಾಡಿದೆ ಅಂದ್ರೆ ಇಲ್ಲಿ ಮನುಷ್ಯನ ಜನ್ಮದಾಗ ಅದು ದಾಖಲಾತಿ ಆಗಿಬಿಡ್ತು. ಏನ್ ಅದ್ರ ಫಲ ಉಣ್ಣಾಕ ಜನ್ಮ ಜನ್ಮಾಂತರ ತಿರುಗಬೇಕಾಕೈತಿ. ಅದಕ್ಕೆ ಹಿಂದಿನ ಋಷಿ ಮುನಿಗಳ ಆಶ್ರಮದೊಳಗ ಏನ್ ಕಲಿಸ್ತಿದ್ರು ಅವ್ರು? ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನು ಕಲಿಸಿರಲಿಲ್ಲ, ಅಂತ ವಿದ್ಯೆಯನ್ನು ಕಲಿಸಿದ್ರು ಅವ್ರು. ಏನ್ ನೀ ಎಷ್ಟು ಜನ್ಮ ತಿರುಗಿದ್ರು ಈ ಚರಿಟದೊಳಗೆ ಸುಖ ಒಂದು ಸಾಧ್ಯನೇ ಇಲ್ಲ. ಈ ಜಗತ್ತಿನ ವಿಷಯ ವಸ್ತುಗಳಿಂದ ಸುಖ ಒಂದು ಸಾಧ್ಯನೇ. ವಿಷಯ ವಸ್ತುಗಳಂದ್ರೆ ಇವು ಚರಟನ. ವಿಷಯವೆಂಬ ತುಷವೆಲ್ಲವನ್ನು ತೂರಿ ಅಂದರು. ಇದು ಕಸದಾಗ ರಸ ಹುಡುಕಿರಿ ಎಲ್ಲಿ ಸಿಗ್ಬೇಕು? ನಾವು ಕಸ ಗುಡಿಸುವ ಪ್ರಯತ್ನ ನಡೆಸೇವಿ. ವಿಷಯ ಸಂಗ್ರಹ ಮಾಡೋದಂದ್ರೆ ಕಸದ ಸಂಗ್ರಹಣ ರಸದ ಸಂಗ್ರಹಣ ನೀವು ಹೇಳಿ. ಅದಕ್ಕೆ ಬೈತಲ್ಲ ಆಗಡೆ ಕಸಬರಿಗೆ ಆಗೋದು ಎಷ್ಟೊತ್ತಾಕೈತೆ. ಕಸದ ಸಂಗ್ರಹ ಮಾಡೋರೆಲ್ಲ ಕಸಬರಿಗಳ ಅಂತ, ಹೌದಿಲ್ಲ? ದೊಡ್ಡ ದೊಡ್ಡ ಕಸಬರಿಗಳು, ಮನಿ ಕಸಬರಿಗೆ, ಊರ್ ಕಸಬರಿಗೆ, ತಾಲೂಕ್ ಕಸಬರಿಗೆ, ಜಿಲ್ಲಾ ಕಸಬರಿಗೆ, ರಾಜ್ಯದ ಕಸಬರಿಗೆ, ದೇಶದ ಕಸಬರಿಗೆ, ಜಗತ್ತಿನ ಕಸಬರಿಗಳು ಹಾಕೊಂಡು ಕುಂತ ಒಂದಕ್ಕಿಂತ ಒಂದು ದೊಡ್ಡ ಕಸಬರಿಗೆ ಪಾಯ್ತಂತ, ಹೌದಿಲ್ಲ? ಬಹಳ ಬೇಕಾಗಿತ್ತು. ಅದೊಂದು ಬಿಸಿನೆಸ್ ಆಗಿಬಿಡ್ತೀವಿ ನಮಗೆ, ಸೇವಾ ಅಂತ. ಯಾಕ್ರಿ? ಜನಸೇವಾ ಮಾಡ್ತಾನಂತೀವಿ. ಸೇವಾ ಮಾಡ್ತೀವೇನು ಸೇವಾ ಮಾಡ್ತೀವಿ ನೋಡ್ಕೋ. ಸೇವ್ ಮಾಡವ ಬೋಳ್ಸ್ಕೊಂತ ಅಡ್ಡಾಡ್ಬಿಡುದು ಇಲ್ಲ. ಬಂಡವಾಳ ಹಾಕಿ ಎಷ್ಟು ಅದ್ರ ದುಪ್ಪಟ್ಟು ಎಷ್ಟು 10 ಪಟ್ಟು ತಕ್ಕೋತಾನ, ಅದಕ್ಕೆ ಹಾಕ್ತಾನ. ಕೋಟಿಗಟ್ಲೆ ಖರ್ಚು ಮಾಡಿ ಇಲೆಕ್ಷನ್ಗೆ ನಿಂತು ಎಷ್ಟು ತಗೋತಾನ, ಎಷ್ಟು ಮಂದಿ ಬೋಳಿಸ್ತಾನ. ಎಲ್ಲ ಬಳ್ಕೊಳ್ಳೋದು ಅದನ್ನ. ಇದೊಂದು ಬಿಸಿನೆಸ್, ಹೌದಿಲ್ಲ? ಸೇವಾ ಅಂತ. ಜನಸೇವಾ ನಿಲ್ತೇನೆ, ಕೈ ಮುಖಂಡ್ ನಿಂತಿರ್ತಾನೆ ಜನಸೇವಾ ಸೇವಾ ಮಾಡೋದು. ಯಾರು ಮಾಡವ್ರಿ ಸೇವಾ? ಹೌದಿಲ್ಲ? ಎಲ್ಲರಿಗೂ ಗೊತ್ತಾಗೈತೆ, ಆದ್ರೂ ಏನ್ ಮಾಡಕ್ ಬರೋದಿಲ್ಲ ಅಂತ. ಒಂದು ದೊಡ್ಡ ಸರ್ಕಾರ, ಪ್ರಜಾಪ್ರಭುತ್ವ ಅಂದ್ರೆ ದೊಡ್ಡ ಸರ್ಕಾರ, ಹೌದು. ಶಾನ್ಯಾರ ಕೈಯಾಗ ಸಿಕ್ಕಿದ್ರೆ ಹೆಂಗಾಕಿತ್ತು? ವ್ಯವಸ್ಥಿತವಾಗಿ ನಡೀತಿತ್ತು, ಹೌದು. ಯಾವ್ದನ್ನು ಮಾಡ್ಬೇಕು ಯಾವ್ದನ್ನು ಮಾಡಬಾರ್ದು ಅನ್ನೋ ತಿಳುವಳಿಕಿದ್ದವ್ರ ಕೈಯಾಗ ಸಿಕ್ಕಿದ್ರೆ ಹೆಂಗಾಕಿತ್ತು? ಯಾವ್ದು ಮೆಜಾರಿಟಿ ಇರ್ತೈತಿ ಅದ ಬಲ, ಅದರದ ಯಾಕ್ರಿ ಸರ್ಕಾರ. ಅದಕ್ಕೆ ಸಾಕ್ರೆಟಿಸ್ ಇದೆಲ್ಲ ಪ್ರಜಾಪ್ರಭುತ್ವ ದೊಡ್ಡ ಸರ್ಕಾರ. ಕಿಂಗ್ ಮಸ್ಟ್ ಬಿ ಫಿಲಾಸಫರ್, ಫಿಲಾಸಫರ್ ಮಸ್ಟ್ ಬಿ ಕಿಂಗ್ ಅಂತಾರೆ. ತತ್ವಜ್ಞಾನಿ ಕೈಯೊಳಗೆ ಇರಬೇಕು ಆಡಳಿತ, ಅಂದ್ರೆ ಸುಸೂತ್ರವಾಗಿ ನಡೀತಿತ್ತು. ಅಂತವ್ರ ಕೈಯಾಗಿಲ್ಲ. ದೊಡ್ಡರ ಸಂಖ್ಯೆ ಹೆಚ್ಚೈತೆ, ಅವ್ರ ಸಂಖ್ಯೆ ಹೆಚ್ಚೈತಿ. ಬಹುಸಂಖ್ಯಾತರು ಯಾರದಾರ? ದಡ್ಡರ ಅದಾರಿಲ್ಲ. ಅಲ್ಪಸಂಖ್ಯಾತರು ಯಾರದಾರ? ಎಲ್ಲಿಯೋ ಒಬ್ರು, ಹೌದಿಲ್ಲ? ಅಲ್ಪಸಂಖ್ಯಾತರು ಅಂದ್ರೆ ಯಾರಿಗಂತಾರ? ಬಹುಸಂಖ್ಯಾತರು ಅಂದ್ರೆ ಯಾರು? ದಡ್ಡರ ಸಂಖ್ಯೆಗೆ ಅಂತಾರ ಬಹುಸಂಖ್ಯಾತರು. ತಿಳಿದವರು ಬಹಳ ಕಡಿಮೆ ಜನ ಸಿಗ್ತಾರೆ ಈ ಜಗತ್ತಿನೊಳಗೆ. ಏನ್ ವಿವೇಕಪೂರ್ವಕವಾಗಿ ಮನಸ್ಸನ್ನ ಹತೋಟಿಯೊಳಗೆ ಇಟ್ಕೊಳಕ ಪ್ರಯತ್ನ ಮಾಡ್ಬೇಕಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡ್ಕೊಳಿಕ್ ಬರುವಂತಹದ್ ಕೆಲಸ ಪಶು ಪಕ್ಷಿಗಳ ಜನ್ಮದಾಗ ಮಾಡ್ಕೊಳಕ್ ಬರ್ತೈತಿ. ಮನುಷ್ಯನ ಜನ್ಮಕ್ಕೆ ಬಂದಾಗ ಮನುಷ್ಯನ ಜನ್ಮದ ಕೆಲಸದಾಗ ತೊಡಗಲಿಲ್ಲ ಅಂದ್ರೆ ಮತ್ತೆ ಪುನಃ ನಿನಗೆ ಮನುಷ್ಯನ ಜನ್ಮ ಬರ್ಬೇಕ್ರ ಹೆಂಗೆ? ಮನುಷ್ಯನ ಜನ್ಮಕ್ಕೆ ಬಂದು ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡಾಕತ್ರ ಮನುಷ್ಯನ ಜನ್ಮದ ಕೆಲಸ ಬಾಕಿ ಉಳಿತಲ್ಲೋ. ಎದಕ್ಕೆ ಬಂದೇವನು ಸುಧಾ ಹೊಳಿಲಿಲ್ಲ. ಬರೀ ದನಕರದ ವ್ಯವಹಾರ, ಬರೀ ತಿನ್ನೋದು ತಿನ್ಕೋದು ತಿಕ್ಕೋದು ಇದನ್ನ ಮಾಡಿದಿಲ್ಲ. ಅದು ನಿಯಮಿತ ಮಾಡಿದ. ನಿನ್ನದನ್ನೋದ್ರಾಗ ನೋಡ್ಕೊಂಡ್ಯಾ? ಇಲ್ಲ. ಯಾರು ಚಂದ ಕಾಣ್ತೈತಿ ಅದನ್ನ ಬೆನ್ನತ್ತದು, ಅವ್ಯವಹಾರ ಮಾಡೋದು, ಹೌದು. ನಿಷಿದ್ಧ ವ್ಯವಹಾರ ಮಾಡೋದು, ಅಧರ್ಮ ಮಾರ್ಗದಿಂದ ಹೊಂಟಿ.
ಧರ್ಮ ಮಾರ್ಗದಿಂದ ನೋಡ್ಕೋ ಅಂತ ಹೇಳ. ಅವಾಗ ಇದನ್ನು ನಿನ್ನ ನಿಜವನ್ನು ತಿಳ್ಕೊಳಕ್ ಧರ್ಮಕ್ಕನುಸಾರವಾಗಿ ಅರ್ಥ ಮತ್ತು ಕಾಮಗಳ ವ್ಯವಹಾರದಾಗ ತೊಡಗಿದಾಗ ನಿನ್ನ ನಿಜ ಸ್ವರೂಪದ ಅನುಭವ ಮಾಡ್ಕೊಳಕ್ ಬರ್ತೈತಿ ನಿನಗೆ. ಅಧರ್ಮ ಮಾರ್ಗದಿಂದ ಹೋದ್ರೆ ಎಂದೂ ಬರ್ದು ನೀವು. ಅದ್ರ ಫಲ ನೀವು ಉಂಡ ತೀರ್ಬೇಕು. ಏನ್ ನಿನ್ನದಾಗಿದ್ದದ್ರಾಗ ಅಷ್ಟ ನೀ ನೋಡ್ಕೋಬೇಕು, ಅನ್ಯದ್ರಾಗ ಹಣಿಕೆ ಹಾಕಕ್ ಹೋಗ್ಬಾರ್ದು. ಏನ್ ಅದನ್ಯಾವ ಕಂಡನ್ರಿ? ಯಾರು ಕಾಣ್ತಾರ? ನೀರಾಗ ಮುಣಿಗ್ತಾವ ತಳ ಕಾಣ್ತಾನ, ಮಾಡಿದವ ಕಾಣ್ತಾನ. ಹೌದಿಲ್ಲ? ಮುಂದೆ ಅದರ ಹಣೆ ಬರ ನೀನ ಉಂಟಿ. ಏನ್ ನೀನು ಸುಧಾರಿಸ್ಕೊಂಡಿ ನಿನಗೆ ಲಾಭ ಆಗ್ಲಿಲ್ಲ ಅಂದ್ರೆ ನೀನ ಹಾನಿ ಉಂಟು. ಏನ್ ಅದಕ್ಕೆ ಮಂಗ್ಯನಂತ ಮನಸ್ಸನ್ನ ಹತೋಟಿ ಒಳಗೆ ಇಟ್ಬೋದ. ಮನುಷ್ಯನ ಗುಲಾಮ್ ಆಗಕ್ ಹೋಗ್ಬೇಡ, ಇಂದ್ರಿಯಗಳು ಗುಲಾಮ್ ಆಗಕ್ ಹೋಗ್ಬೇಡ. ಅವ್ನು ನಿನ್ನ ಹತೋಟಿ ಒಳಗಿಟ್ಟು. ಏನ್ ಅವಿವೇಕದಿಂದ ನನಗೆ ಬಂಧನ ಆಗೈತಿ, ವಿವೇಕದಿಂದನೇ ಇದು ಹೋಗುದು. ಏನ್ ತಪ್ಪು ತಿಳುವಳಿಕೆಯಿಂದ ನೀವು ದುಃಖ ಆಗೈತಿ. ನಿಮ್ಗೆ ಸರಿಯಾದ ತಿಳುವಳಿಕೆ ಮಾಡ್ಕೊಂಡಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಸ್ವರೂಪ ಜ್ಞಾನ ಒಂದಿರ್ಲಿಲ್ಲ ಅಂದ್ರೆ ಏನಿದ್ರು ಎಲ್ಲ ಕೊರತಿನ ನೋಡ್ರಿ ನಿನಗೆ. ಅದಕ್ಕೆ ಯಾವುದು ಕೊರತಿಲ್ದ ಸ್ವರೂಪದ ತಿಳುವಳಿಕೆ ಒಳಗಿರ ಕಲಿಯದ. ಕೊರತೆ ನಾನು ಅದೆಚ್ಚರುದು ಹೊಂದಿ ಚರಿಪುದಿ ಚಂದ ಅಂತ. ಯಾವುದು ಕೊರತೆ ಇಲ್ಲದ ಸ್ವರೂಪದ ಜಾಗೃತಿಯನ್ನು ಮಾಡ್ಕೋದ ಚಂದ. ಏನ್ ಅದಕ್ಕೆ ನಿನ್ನ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊ. ನೀ ಯಾರದೇನೋ ತಿಳ್ಕೊ. ಅಂದಾಗ ನಿನಗೆ ಯಾವುದೇ ತರದ ಕೊರತೆ ಇರುದಿಲ್ಲ. ಅದನ್ನ ಬಿಟ್ಟುಕೊಟ್ಟು ಇದ್ರ ಬೆನ್ನು ಹತ್ತಿದೆ ಅಂದ್ರೆ ಕೊರತೆನ ನಿನಗೆ. ಎಷ್ಟು ಗಳಿಸಿದ್ರು ನಿನಗೆ ತೃಪ್ತಿ ಇಲ್ರಿ. ಎಷ್ಟು ಸೌಕಾರ ಅದಾನೋ ನಮಗೆ ತೃಪ್ತಿ ಐತೆ ನೋಡ್ಕೋರಿ. ತನಗೆ ಸಾಕಾಗುವಷ್ಟು ಶ್ರೀಮಂತ ಯಾವುದಾನ ಜಗತ್ತಿನೊಳಗೆ ತೃಪ್ತಿ ಇಲ್ಲ. ಅವ್ನು ಇನ್ನೂ ಅಷ್ಟು ಗಳಿಸ್ಬೇಕು, ಇನ್ನೂ ಗಳಿಸ್ಬೇಕು. ಅವ್ನು ಮತ್ತೊಬ್ಬ ಅವನಕ್ಕಿಂತ ಹೆಚ್ಚಿನ ಅವ್ನು ನೋಡಿದ್ಕಲ್ಲ ಅವ್ನು ಸಮಾಧಾನ ಇರುದಿಲ್ಲ. ಹೌದಿಲ್ರಿ? ಅಯ್ಯೋ ಇವ್ ನನ್ಗಿಂತ ಹೆಚ್ಚಿನ ಕೋಟಿಗಟ್ಲೆ ಬಿಲಿಯನ್ ಗಟ್ಲೆ ಮಿಲಿಯನ್ ಗಟ್ಲೆ ಅದ ಅವನು. ಅಯ್ಯೋ ನನಗೆ ಇನ್ನೂ ಹೆಚ್ಚಿಗೆ ಗಳಿಸ್ಬೇಕು ಆಸೆ ಆಗ್ಬಿಡುತ್ತೆ. ಎಷ್ಟು ಗಳಿಸಿರು ನಿನಗೆ ತೃಪ್ತಿ ಇಲ್ಲರಿ. ಎಷ್ಟು ಏನ್ ಕೊಟ್ರ ತೃಪ್ತಿ ಆಕೈತಿ ಹೇಳಿ? ಎಷ್ಟು ಮಕ್ಕಳನ್ನ ಹಡದ್ರ ತೃಪ್ತಿ ಆಕೈತಿ? ಎಷ್ಟು ಭೋಗಿಸಿದ್ರೆ ನಿನಗೆ ತೃಪ್ತಿ ಆಗ್ತೈತಿ? ಇದ್ರಾಗ ಕೊಟ್ಟ 39 ಮಂದಿ ಅನ್ರಂತ. ಏನ್ ಮಾಡ್ತೀರಿ? 94 ಮಂದಿ ಮಕ್ಕಳು, ಸ್ವಸ್ಥಾರ ಮೊಮ್ಮಕ್ಕಳು 2,200 ಮಂದಿ ಅದಾರ. ಒಂದು ಮಾಂಸ ಊಟ ಮಾಡಿದ್ರೆ 35 ಕೂಳಿ ಕೊಯ್ಬೇಕು. ಅವ್ರು ಒಂದು ದಿನಕ್ಕೆ 45 kg ಹಾಕಿಬೇಕು. ಅವ್ರಿಗೆಲ್ಲ ಘರಾಣಿ. ಎಷ್ಟು ಮರಿ ಮಾಡಿದ್ದ ನಾವು? 39 ಹೆಂಡ್ರು ಮಾಡ್ಕೊಂಡ. ಅವ್ ಯಾಸ್ತ ಗಟ್ಟುಳಾಗಿದ್ದಾನ. ಒಂದ್ ಹೆಂಡತಿ ಮಾಡ್ಕೊಂಡ್ರೆ ನೀನು ಹಾಸಿಗೆ ಬಗಲಾಗಿ ಇಟ್ಕೊಂಡು ಇದು ಗೊತ್ತಿ ಗುಡಿ ಕಡೆ ಹೋಗಿ. ಹೌದಿಲ್ಲ? ಹ್ಯಾಂಗಿದ್ದರು? ಮಿಜೋರಾಮ್ ಇದ್ರಾಗ ನಮ್ಮ ದೇಶದಾಗ ಇದ್ದದ್ದು ಗರಾಣಿ. ಜಗತ್ನಾಗ ಇಂಥ ದೊಡ್ಡ ಗರಾಣಿ ಎಲ್ಲಿ ಇಲ್ಲ ಅಂತ ಕೊಟ್ಟಿದ್ರು. ಅದು ಯೂಟ್ಯೂಬ್ನ್ಯಾಗ ಕೊಟ್ಟಾರ ನೋಡ್ರಿ. ತೃಪ್ತಿ ಐತೆ ನಮ್ಗ. ಏನ್ ಒಬ್ಬ ಧಾರ್ಮಿಕ ಮುಖಂಡ. ಮತ್ತ ಅವನು ಸಾಪ ಏನ್ ಮಾಡ್ತೀವಿ? ಇಂಥವ್ರೆಲ್ಲ ಅದಾರ ಜಗತ್ ನೋಡಿ. ಹೆಂಗೆ ಕೊರತೆ ಜಾಸ್ತಿ ಮಾಡ್ಕೊಂತ ಹೋಗಿ ಹೆಂಗೆ ತೃಪ್ತಿ ಕಡಿಮೆ ಆಯ್ತದ. ಹೊರಗಿನ ವಸ್ತುಗಳನ್ನ ಅವಲಂಬಿಸ್ಕೊಂಡು ಆರಾಮ್ ಇಲ್ಲ ಅನ್ನೋದು ಹೊಳಿಬೇಕು ನೋಡ್ರಿ. ಇದು ಹೊಳಿ ಮಠ ಹಿಂಗ ಹೋಗುದನ ಇದ್ರ ಬೆನ್ನ ಐತಿ ನೋಡಿ. ಹೊರಗಿನ ವಸ್ತುಗಳನ್ನ ಎಷ್ಟೆಷ್ಟು ಅವಲಂಬಿಸ್ಕೊಂತ ಎಷ್ಟಷ್ಟು ನಿನಗ ಶಾಂತಿ ನೋಡಿ, ನೆಮ್ಮದಿನ ಇಲ್ಲ. ಈಗ ಮನುಷ್ಯನ ಜನ್ಮ ಇದ್ದಾಗ ಇದನ್ನ ಕೊರತೆ ಮಾಡ್ಕೊಳ್ಳಂಗ ನಿನ್ನ ಸ್ವರೂಪದ ಕಡೆ ಲಕ್ಷ್ಯ ಕೊಡು.
ಇದ್ರ ಬೆನ್ನು ಹತ್ತಿದ್ರೆ ಕೊರತಿನ ನಿನಗೆ ಎಷ್ಟಿದ್ರು ನಿನಗೆ ತೃಪ್ತಿನ ಇಲ್ರಿ. ಈ ಶರೀರವನ್ನ ಎದಕ್ಕೆ ಉಪಯೋಗ ಮಾಡ್ಕೊಂಡೇವ? ಬರೇ ವಿಷಯ ಭೋಗಕ್ಕಾಗಿ ಉಪಯೋಗ ಮತ್ತು ಕೊರತಿನ ನಿನಗೆ. ಇದ್ರ ಮೆರವಣಿಗೆ ಮಾಡಿ ಇದನ್ನ ವ್ಯವಸ್ಥಿತವಾಗಿ ಇಟ್ಕೊಂಡಾರ ಏನ್ ಮಾಡಿದಪ್ಪ? ಇದ್ರ ಲಾಭ ಮಾಡ್ಕೊಳ್ಳಿಲ್ಲ, ಬಿಡ್ಲಿಲ್ಲ. ಶರೀರ ನೆಟ್ಟಗೆ ಇದ್ದಾಗ ಇದ್ರ ಲಾಭ ಮಾಡ್ಕೊಳ್ಳಿಲ್ಲ, ಕೆಡಿಸ್ಕೊಂಡಿ. ಶರೀರ ನೆಟ್ಟಗೆ ಇದ್ದಾಗ ಮಂಗಿ ಅನ್ನಂಗ ಹಾರಾಡಿದಿ, ಎಲ್ಲಾ ಮುದುಕ ಆದ್ಮ್ಯಾಗ ಯಾಕ್ರಿ ಇಲ್ಲಿ ಬಂದು ಕುಂತ್ರಿ ಏನ್ ತಿಡ್ಬೇಕು ನೀನು? ಎಲ್ಲಾ ಕತಿ ಮುಗಿದ ಮ್ಯಾಗ ಬಂದಿ ತಿಳಿತೈತೆ ನಿನಗಿದೆಲ್ಲ? ಅವು ಹಿಂದ್ ಮಾಡಿದ್ದು ನೆನಪಿಗೆ ಬರ್ತಾವ, ದಕ್ಕಂತ ಬಂದಿರ್ತಾವ. ಏನೇನ್ ಮಾಡಿದ್ದು ಅವ ಒಳ್ಳೆ ಬರ್ತಾವ, ಏನೇನ್ ಮಾಡಿ ಇವೆಲ್ಲ ಇದ್ರಿಗೆ ಬಂದಿರ್ತಾವ. ಇನ್ನು ಮ್ಯಾಗರ ಎತ್ತರಾಗಿ ಏನ್ ಇದು ಮುಪ್ಪು ಬರೋಕ್ಕಿಂತ ಮೊದಲೇ ನೀನ್ ಕೆಲಸ ಮಾಡ್ಕೊ ಅಂದಾರ, ಹೋಗಿಲ್ಲ? ಮುಪ್ಪಿನಿಂದ ಪಡೆಯದ ಮುನ್ನ, ಇನ್ನೊಬ್ಬರಿಗೆ ಹಂಗಾಗದ ಮುನ್ನ, ಕೈಯ ಮೇಲೆ ಕಾಲ ನೂರುವ ಮುನ್ನ, ಕೈಯ ನೂರುವ ಮುನ್ನ, ವೃತ್ತಿ ಮುಟ್ಟದ ಮುನ್ನ, ಅನ್ಯರಿಗೆ ಹಂಗಾಗದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ನಿನ್ ಕೆಲಸ ನೀನ್ ಮಾಡ್ಕೊ. ಸುಳ್ಳ ವ್ಯಾಳೆ ಕಳೆದೆಲ್ಲೋ, ಸುಳ್ಳ ಮುದುಕಾಗಿ ಮೆರೆದೆಲ್ಲೋ ಚಿಗುಚ್ಚು ಮರುಳೆ, ಭೋಗ ಲಂಪಟ ಸುಖ ಘನವೋ ಭವ ರೋಗದಿ ಆದೆಲ್ಲೋ ಮರಣಕ್ಕೆ ಅನ್ನೋ ಹೋಗುತ್ತಿರುವುದು ಕಾಯ ವ್ಯರ್ಥ. ನೋಡ್ ನಿನ್ನದನ್ನೋದ್ರಾಗ ಅಷ್ಟ ನೋಡು, ಗಣ್ಯದ್ರಾಗ ಹೆಣಿಕಪ್ಪು ಕೆಲಸ ಏನಿತ್ತು? ಕಳ್ಕೊಂಡ್ ಕುಂತೆಲ್ಲೋ ನೀನು. ಇದ್ದ ಕಿಮ್ಮತ್ತೆಲ್ಲ ಕಳ್ಕೊಂಡೆಲ್ಲೋ. ಅಲ್ಲದ ಜನರಿಗೆ ನಡ್ಕೊಂಡೆ, ನಿನ್ನ ಎಲ್ಲ ಕಿಮ್ಮತ್ತನ್ನ ಕಳ್ಕೊಂಡೆ. ಹೌದು, ನಾಳೆ ಯಮ ಓದಿವ ಕುಂಡಿ ಅಂತ ಪದ ಅಂತಾರ. ಹೌದು, ಇಷ್ಟು ದಿನ ಇಲ್ಲೇ ಇದ್ದ ಏನ್ ಕಂಡಿ? ಆನಿಗಟ್ಟಿ ಮಾಡ ಹೇಳೋ ಹುಚ್ಚುಮುಂಡಿ ಅಂತ. ಏನ್ ಮಾಡ್ಕೊಂಡಿ ಲಾಭ ನೀನು? ಇಷ್ಟು ದಿನ ಬದುಕಿಗೆ ಏನು ಲಾಭ ಮಾಡಿ? ಬದುಕಿದ್ದಕ್ಕೆ ಏನ್ ಲಾಭ ಆಯ್ತು? ಅದಕ್ಕೆ ಲಾಭ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಬದುಕಿದ್ದಕ್ಕೂ ಸಾರ್ಥಕ ಆಗ್ಬೇಕು, ಅಂದ್ರೆ ಲಾಭ. ಇಲ್ಲ ಅಂದ್ರೆ ಉಪಯೋಗ ಇಲ್ಲ. ಬರೀ ಶರೀರ ಮೇಲ್ಬಾಣಿಕೆ ಮಾಡ್ಕೊತ ಕೂತ್ರೆ ಅದರಿಂದ ಕೆಲಸ ತಗೋದು ಯಾವಾಗ? ಕತ್ತಿ ಮಸ್ಕೊಂತ ಕೂತ್ರೆ ಕಷ್ಟ ಮಾಡ್ಬೋದು ಯಾವಾಗ? ಅಗದಿ ವ್ಯವಸ್ಥಿತವಾಗಿ ಇದಕ್ಕೆ ಟಾನಿಕ್ಕು ಇದನ್ನ ವ್ಯವಸ್ಥೆ ಮಾಡಿದಿ, ಪ್ರಾಣಾಯಾಮ ಮಾಡಿದಿ, ಆಸನ ಹಾಕಿದಿ. ಯಾಕ್ರಿ? ವ್ಯವಸ್ಥಿತವಾಗಿ ಶರೀರ ಇಟ್ಕೊಂಡ ಏನ್ ಲಾಭ ಮಾಡ್ಕೊಂಡಿ? ಅದ ಯೋಗ ಅಂತ ತಿಳ್ಕೊಂಡಾನ. ಪ್ರಾಣಾಯಾಮ ಆಸನ ಮಾಡೋದ ಯೋಗ ಅಲ್ಲ. ಆ ಯಮ ನಿಯಮಾದಿಗಳ ಪಾಲನೆ ಮಾಡೋದು ಬಿಡ್ತಾನಲ್ಲಿ. ಮೊದಲಿಗೆ ಯಮ ನಿಯಮ ಆದ ನಂತರ ಆಸನ ಪ್ರಾಣಾಯಾಮ ಅಂತ ಐತಿ. ಹೌದಿಲ್ಲ? ಅವನು ಪಾಲನೆ ಮಾಡೋಂಗಿಲ್ಲ. ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಅಸ್ಥೇಯ ಅವನ್ ಮಾಡೋಂಗಿಲ್ಲ. ಹೌದಿಲ್ಲ? ಆ ನಿಯಮಗಳ ಪಾಲನೆ ಮಾಡೋಂಗಿಲ್ಲ. ಯಮ ನಿಯಮಾದಿಗಳ ಪಾಲನೆ ಮಾಡೋದು ಹೋಗಿಲ್ಲ. ಆಸನ ಪ್ರಾಣಾಯಾಮ ಮಾಡೋದ ಯೋಗ ಅಂತ ತಿಳ್ಕೊಂಡು ಇದ ಯೋಗ ಅಂತ. ಕೈಕಾಲು ಮಡ್ಸ್ಕೊಂತ ಕುಂಡ್ರೋದು, ಲೋರಿ ಗತಿ ಮುಸು ಮಾಡ್ಕೊಂತ ಆಸನ ಪ್ರಾಣಾಯಾಮ ಮಾಡ್ಕೊಂತ ಕೊಡೋದು ಯೋಗ ಅಲ್ಲ. ಅದರಿಂದ ಆಸನ ನಾಶ ಆಗೋದಿಲ್ಲ. ಅದು ಶಾಶ್ವತವಾಗಿ ಚಿತ್ತವೃತ್ತಿ ಹೌದು. ಈ ಯಮ ನಿಯಮಗಳ ಪಾಲನೆ ಮಾಡ ನೀ ಮೊದಲ, ಆ ನಂತರ ಆಸನ ಪ್ರಾಣಾಯಾಮ ತಾನ ಬರ್ತಾವು. ಸತ್ಯ, ಹಿಂಸೆ, ಬ್ರಹ್ಮಚರ್ಯ, ಅಸ್ಥೇಯ, ಅಪರಿಗ್ರಹ ಬೇಕು ಬೇಡ. ಯಮ 5 ನಿಯಮಗಳು. ಶುಚಿತ್ವ, ಸಂತೋಷ, ಸ್ವಾಧ್ಯಾಯ, ತಪಸ್ಸು, ಈಶ್ವರ ಪ್ರಣಿಧಾನ, 5 ನಿಯಮಗಳ ಪಾಲನೆ ಮಾಡೋಂಗಿಲ್ಲ. ಇವನ್ನೆಲ್ಲ ಪಾಲನೆ ಮಾಡೋಂಗಿಲ್ಲ. ಒಮ್ಗಿಲ್ಲ ಆಸನ ಪ್ರಾಣಾಯಾಮ. ಅಷ್ಟಾಂಗ ಯೋಗಗಳಲ್ಲಿ ಯಮ ನಿಯಮ, ಆಸನ ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅವು ಅಂತರಂಗದ ಸಾಧನಗಳು. ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇವು ಯಮ ನಿಯಮ, ಆಸನ ಪ್ರಾಣಾಯಾಮ ಬಹಿರಂಗದ ಸಾಧನಗಳು. ನಮ್ಮ ಹೊರಗಿನ ವ್ಯವಹಾರ ಅಗದಿ ಸುರುಡಿತ ಸಾಗ್ಬೇಕಾತಂದ್ರೆ ಖರೇತನದಿಂದ ನಡ್ಕೊಂಡು ಈ ವ್ಯವಹಾರದಾಗ ಸುಧಾರ. ಅಂದ್ರೆ ನಿನ್ನ ವ್ಯವಹಾರ ಸರ, ನೀ ಇನ್ನೊಬ್ರಿಗೆ ಮೋಸ ಮಾಡಿದ್ರೆ ಅವ್ರು ಮಾಡ್ತಾರಿಲ್ಲ, ಸುಳ್ಳು ಹೇಳಿದ್ರೆ ಅವ್ರು ನಿನಗೆ ಮಾಡ್ತಾರೆ. ನಿನಗೆ ಇನ್ನೊಬ್ಬರು ನೀ ಮಾಡಿದ ಅವ್ರು ಮಾಡ್ತಾರಿಲ್ಲ. ನೀ ತಿಳ್ಕೊಂಡಿ ನಾನ ಶಾನ್ಯ ಅಂತ. ನಿನ್ನ ಕಾಲ ಮ್ಯಾಲ ನಿನ್ನ ಕಲ್ ಚೆಲ್ಕೊಂಡಂಗ.
ಎಂದೂ ಮಾಡಕ್ ಹೋಗೋಣ. ಸತ್ಯವನ್ನ ನಡಿ, ಧರ್ಮದಂತೆ ನಡಿ ಅಂದ. ಸತ್ಯಮೋದ ಧರ್ಮಂ ಚರ ಸ್ವಾಧ್ಯಾಯಾತ್ಮ ಪ್ರಮದ ಅಂದಾಗ ನಿನ್ನ ಜೀವನ ಸುಖಕರ ಆಕೈತಿ. ಅದನ್ನ ಯಾಕೆ ಮಾಡ್ಯಾರ ಅವನು? ಯಮ ನಿಯಮಾದಿಗಳ ಪಾಲನೆ. ಆದ್ರೆ ಮೊದಲು ಅವು ಬೇಕು ನಮಗೆ. ಅವು ಬ್ಯಾಡ ಅಂದ ನಮಗೆ. ಯಮ ನಿಯಮಗಳಿಲ್ಲಲ್ಲಿ ಒಮ್ಮಿಲ್ಲ ಆಸನ ಪ್ರಾಣಾಯಾಮ ಮಾಡಿಬಿಟ್ಟು ಸದೃಢ ಮಾಡ್ಕೊಂಡು ಮತ್ತು ಏನ್ ಮಾಡವನಿಗೆ ಮತ್ತು ಅದಕ್ಕೆ ಹೋಗವ. ಹೌದಿಲ್ಲ? ಈಗ ಬ್ರಹ್ಮಚರ್ಯ ಪಾಲನೆ ಮಾಡೋದು ಇದೇ ಇಲ್ಲಲ್ಲ, ಆ ತಿಳುವಳಿಕೆನ ಇಲ್ಲ ಅಲ್ಲ. ಏನ್ ಮಾಡವ? ನೆಟ್ಟಗೆ ಮಾಡ್ಕೊಂಡು ಸೊಟ್ಟ ಆದ್ಕೂಲೆ ಮತ್ತು ಅದಕ್ಕೆ ಹೋಗವನು, ಸೊಟ್ಟ ಆಗೋದಕ್ಕೆ ಹೋಗವ. ಹೌದಿಲ್ಲ? ಜಡ್ ಬಂದಾಗ ಅಷ್ಟ ನಿನಗೆ, ಸೊಟ್ಟ ಆದಾಗ ಅಷ್ಟ ಬಿಡವನಿ, ಮತ್ತೆ ಸ್ನ್ಯಾಟ್ಗಾದ ಮತ್ತು ಅದನ್ನ ಮಾಡವನಿ. ಹೌದಿಲ್ಲ? ಏನ್ ಮಾಡವ ಅದನ್ನ ಮಾಡಿ? ಅದನ್ನ ಮಾಡುವಾಗ ಚಲೋ ಇದ್ದೀವ್ರಿ, ಅದನ್ನ ಬಿಟ್ಟಿವಿ ಎಲ್ಲ ಕೆಲಸ. ಅದನ್ನ ಬಿಟ್ಟು ಮತ್ತೆ ಮತ್ತೆ ವ್ಯವಹಾರದಾಗ ತೊಡಗಿದ್ರು, ಇಂದ್ರಿಯಗಳ ಸಂಪರ್ಕದಾಗ ತೊಡಗಿ ಬಿಟ್ಟು ಎಲ್ಲ ಕೆಡಿಸ್ಕೊಂಡಿಲ್ಲ ಶರೀರ. ಅವು ಯಮ ನಿಯಮಾದಿಗಳು ಪಾಲನೆ ಮಾಡಿ ಅಂತ ಒಂದು ಆಚರಣೆಗಳು ತೊಡಗಿದ್ರೆ ಹೆಂಗಾಕಿತ್ತು? ಅದಕ್ಕೆ ವಿವೇಕ ಬೇಕು ನಮ್ಗೆ. ವಿವೇಕ ಇದ್ರೆ ಎಲ್ಲ ನಮಗ್ ಬರ್ತೈತಿ, ದಾರಿ ಹಿಡಿತೈತಿ ಮನಸ್ಸು. ಅಂತ ವಿವೇಕ ಸಿಗಬೇಕಾದಂತ ಸತ್ಸಂಗ, ವಿವೇಕವಂತರ ಸಂಘಕ್ಕ ಸತ್ಸಂಗ ಅಂತ. ಅಲ್ಲಿ ಗೊತ್ತಾಗೈತಿ ನಮಗ, ಅದೆಲ್ಲ ಹಕೀಕತಿ ಗೊತ್ತಾಗೈತಿ ನಮಗ. ಹಂಗ ಒಮ್ಮಿಲೆ ಸತ್ಸಂಗ ಅಂತ ತಿಳ್ಕೊಂಡ ಅವಿವೇಕಿಗಳ ಸಂಘದನ್ನು ಸತ್ಸಂಗನ ಅದು. ಹೊರಗಿನ ಮಜಾ ಮಾಡ್ಕೊಂತ ಗದ್ದಲದಾಗ ಬೀಳೋದು ಸಂಘ, ಇಂದ್ರಿಯಗಳ ಮಜಾ ಮಾಡ್ಕೊಂತ ಅಡ್ಡಾಡೋದು ಸತ್ಸಂಗ ಅಲ್ಲ. ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳ್ಳೋದು ಕಲಿಸ್ತೈತೆನ ಅದು ನಿಮಗೆ. ಜಡಬುದ್ಧಿ ಜಡಸಂಗದಿಂದ ಮತ್ತಟು ಹದಿಗೆಡ್ತತಿಲ್ಲ ಅದು. ಇಂದ್ರಿಯಗಳ ಹತೋಟಿ ಒಳಗೆ ಎಲ್ಲಿ ಬರ್ಬೇಕು? ಸಿಕ್ಕಂಗ ಮಜಾ ಮಾಡೋದಪ್ಪ, ಅದ ಜೀವನ ಅಂತ ತಿಳ್ಕೊಂಡು. ಮತ್ತು ಅಂತ ಯುವಕರಿಗೆಲ್ಲ ಮತ್ತೆ ಎಲ್ಲಿ ಹತೋಟಿ ಒಳಗೆ ಇಟ್ಕೊಳಕಾಗಿಲ್ಲ. ಸಂಘ ಅಂತ ಒಂದು ಸಂಸ್ಕಾರ ಇಲ್ಲ ಇಲ್ಲಿ. ಎಲ್ಲಿ ಸಿಕ್ಕಂಗ ಅವು ಶರೀರ ಎಲ್ಲ ಅಲ್ಪ ವಯಸ್ಸಿನಾಗ ಶರೀರ ಎಲ್ಲ ಕೆಟ್ಟ ಹೋಗುತ್ತೆ. ಅದು ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳೋ ಇಲ್ಲ, ಅಂತ ಒಂದು ಸಂಸ್ಕಾರ ಇಲ್ಲ. ವಸ್ತು ಇರುದೊಂದು, ಅದು ತೋರುದೊಂದು. ಅದು ಇದಕ್ಕಿದ್ದಂಗಿದ್ದು ಬೇರೆ ರೂಪದಿಂದ ತೋರುವುದಕ್ಕೆ ವಿವರ್ತ ಅಂತ. ಆದ್ರ ಅದು ಬ್ರಹ್ಮ ಸ್ವರೂಪ, ಅದು ಇರುವಂಗ ಐತೆ. ನೀನು ಭ್ರಮದಿಂದ ತೋರ್ತೈತಿ ಬೇರೆ ರೂಪದಿಂದ. ಹಾವು ಇಲ್ಲ ಅದ್ರಾಗ ಹಗ್ಗದ ಹಾವಿನಂಗೆ ಕಾಣಿಸ್ತೈತಿ ನಿನಗೆ. ಅದು ಇರುವುದೊಂದು, ನಿನಗೆ ತೋರುವುದೊಂದು. ಹಗ್ಗಿನ ಹಾವಾಗಿಲ್ಲ, ಅದು ಹಗ್ಗ ಐತೆ. ಅದು ಬ್ರಹ್ಮ ಸ್ವರೂಪದ ಜಗತ್ತೇನಾಗಿಲ್ಲ. ಬ್ರಹ್ಮದಿಂದನೂ ಇದಾಗಿಲ್ಲ, ಬ್ರಹ್ಮದಲ್ಲಿನೂ ಇದಿಲ್ಲ, ಬ್ರಹ್ಮದ ಕಾರ್ಯನೂ ಇದಲ್ಲ. ದೇವರಿಂದನೂ ಆಗಿಲ್ಲ, ದೇವರಲ್ಲಿನೂ ಇದು ಜಗತ್ತಿಲ್ಲ. ದೇವರ ಸೃಷ್ಟಿನೂ ಅಲ್ಲಿದೆ ಅಂತ. ಅದಕ್ಕೆ ಹೇಳ್ಯಾರ ಅವರು, ಬ್ರಹ್ಮ ವಿವರ್ತವಿದೆಂದೆನಿಸದು ಜಗವಿದು, ಬ್ರಹ್ಮದ ಕಾರ್ಯವಿದೆ ಎಂದೆನಲಿಲ್ಲ, ಬ್ರಹ್ಮಸ್ಥವೆನಿಸದು ಜಗವಿದು ಖುಷಿ ತೋರಿಕೆ ಅಂತ. ಎಲ್ಲ ಮನಸ್ಸಿನೊಳಗೆ ಕಲ್ಪನಾ ಮಾಡಿದ್ದೆ. ಮನೋಮಯ ಸೃಷ್ಟಿ ಇದು ಅಂತ. ಮನುಷ್ಯನ ಸೃಷ್ಟಿ ಇದು. ಮನಸ್ಸು ತಾನ ಕಲ್ಪಿಸ್ಕೊಂಡು ತಾನ ಒದ್ದಾಡ್ಲಿಕ್ಕೆ. ಇನ್ನೊಬ್ಬರು ಯಾರು ಮಾಡಿಲ್ಲ. ನಿನ್ನ ಮನಸ್ಸಿನ ಕಲ್ಪನಾ ಇದು. ನಿನ್ನ ಮನಸ್ಸಿನ ಕಲ್ಪನಾ ಎಲ್ಲ ಅಡಗಿಸಿದಾಗ ನಿನಗೆ ಮನಸ್ಸಿಗೆ ಸಮಾಧಾನ, ಶಾಂತಿ ಸಿಗ್ತೈತೆ. ಕಲ್ಪಿಸ್ಕೊಂಡದನ್ನ ಅಡಗಿಸೋದು ಕಠಿಣ ಹಾಕೊಂಡ್ ಕುಂತೈತಿ. ಕಲ್ಪಿಸ್ಕೊಳ್ಳೋದು ಹಗರ ಹಾಕೊಂಡ್ ಕುಂತ. ಯಾರು ಮಾಡ್ಯಾರಪ್ಪ ಇದನ್ನ? ನೀನ ಮನಸ್ಸ ತಾನ ಕಲ್ಪಿಸ್ಕೊಂಡೈತಿ. ತಾನ ಕಲ್ಪಿಸಿದಾಗ ತನಗೆ ಆರಾಮ ಇರ್ತೈತಿ, ಅಡಗಿಸಿದಾಗ ತನಗೆ ಆರಾಮ ಇರ್ತೈತಿ. ಇದ್ ಹೆಚ್ಚಾಗಿ ತಾತ್ಪೂರ್ತಿಕ ಅಡಗಿರ್ತೈತಿ, ತಾತ್ಪೂರ್ತಿಕ ಆರಾಮ ಇರ್ತೈತಿ. ಕಾಯಂ ಎಂದೆಂದು ಇದನ್ನ ನೆನಪಿಗೆ ಬರ್ದಂಗ ಮಾಡ್ಕೊ, ತೋರ್ದಂಗ ಮಾಡ್ಕೊ. ಅದಕ್ಕೆ ಜ್ಞಾನ ಸ್ಥಿತಿಯನ್ನು ನಾವು ಹೊಂದಬೇಕು. ನಾನು ಅನ್ನುವ ಮೂಲ ಸ್ವರೂಪ ಏನದ, ಅದು ಇದಕ್ಕಿದ್ದಂಗೆ ಅದ. ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ಗೆ. ಅದಕ್ಕೆ ಮರ್ತಾಗಿ ಶರೀರ ರೂಪದಿಂದ ಅದು ತೋರ್ತದ.
ಇದು ನಾನು ನನ್ನದು ಅಂತ ಈ ಶರೀರ ನಾನು ಈ ಇದ್ದದ್ದು ಬಿಟ್ಟು ಇಲ್ಲದನ್ನು ನಾನು ಅಂತ ಹಿಡ್ಕೊಂಡು ಏನ್ ಇದು ಅಧ್ಯಾಸದ ವ್ಯವಹಾರ. ಈ ಅಧ್ಯಾಸವನ್ನು ಸಮೂಲವಾಗಿ ಎಲ್ಲಿ ತನಕ ನೀ ನಾಶ ಮಾಡ್ಕೋದ್ರ ಅಲ್ಲಿ ತನಕ ನಿನಗೆ ನೆಮ್ಮದಿ ಇಲ್ಲ. ಇರುವ ಯಾವಾಗಲೂ ಇದ್ದದ್ದು ಐತೆ, ಅದು ಇಲ್ಲದಂಗ ಆಗೈತೆ. ನಮ್ಗೆ ಇದ್ದ ವಸ್ತುವನ್ನು ಇಲ್ಲದಂಗ ಮಾಡೈತೆ, ಇಲ್ಲದ ವಸ್ತುವನ್ನ ಇದ್ದಂಗ ತೋರಿಸ್ತೈತೆ. ಉಳ್ಳ ಬ್ರಹ್ಮವನ್ನು ಇಲ್ಲೆನಿಸುವುದು, ಇಲ್ಲದ ಲೋಕವನ್ನು ಉಂಟೆನಿಸುವುದು. ಇದಕ್ಕ ಮಾಯಾ ಅಂತ ಏನ್ ಇಲ್ಲದನ್ನ ಐತೆ ಅನ್ನೋರಂಗೆ ತೋರಿಸ್ತೈತಿ. ಇದ್ದ ವಸ್ತು ಇಲ್ಲದಂಗ ಆಗೈತಿ. ಏನ್ ಅಂತೇಳಿ ಐತಿ ಅಂದ್ರೂ ನಮಗ್ ಕಿಂಚಿತ್ವಾದ ದೃಷ್ಟಿಗೆ ಬೀಳುವಲ್ಲ, ಗೊತ್ತಾಗವಲ್ದು. ಇದ ಅಜ್ಞಾನ. ಅಂತೇಳಿ ಇದ್ದು ಅದು ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇದ ಅಜ್ಞಾನ. ತಿಳಿಗೊಡದೇ ಇರುವುದು ನಮ್ಮದು ನಮಗೆ ಗೊತ್ತಾಗೋದು ನಮ್ಗೆ. ಇದಕ್ಕೆ ಅಜ್ಞಾನ ಅಂತಾರೆ. ಈ ಅಜ್ಞಾನವನ್ನು, ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೋ. ನೀ ಯಾರದೇನು ಅಂತ ಅಜ್ಞಾನವನ್ನು ಮಾಡ್ಕೊ. ಅಂದಾಗ ನೀನು ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಏನ್ ಮರ್ತೆ ಅದನ್ನ ಮರ್ತದ್ದನ್ನ ಅವರ ಅನುಭವಗಳ ನೆನಪಿ ತಂದು ಕೊಡ್ತಾರೆ. ನೆನಪಿ ತಂದ್ಕೊಂಡಿರೋ ಪ್ರಯತ್ನವನ್ನು ಮಾಡಿ, ಪ್ರಯತ್ನ ಪೂರ್ವಕ ಅಭ್ಯಾಸವನ್ನು ಮಾಡ್ಕೋಬೇಕಾಗಿತ್ತು. ನಾವು ಈ ಮರುವನ್ನು ಕಳ್ಕೋಬೇಕಾಗ್ತದೆ. ಪ್ರಯತ್ನ ಮಾಡದ ಹೊರತಾಗಿ ಕೆಲಸ ಆಗುದಿಲ್ಲ. ಸ್ವತಃ ಪ್ರಯತ್ನ ಮಾಡಿದವ್ರಿಗೆ, ಯಾರ್ಯಾರು ನಿರಂತರ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಈ ಅಜ್ಞಾನವನ್ನು ಕಳ್ಕೊಂಡ ಜ್ಞಾನ ಸ್ಥಿತಿ ಒಳಗೆ ಇರ್ಲಿಕ್ಕೆ ಬರ್ತದೆ. ಅದಕ್ಕೆ ಇದನ್ನು ಮಾಡು. ನಿತ್ಯ ಪ್ರಯತ್ನದೊಳಗೆ ತೊಡಗದು. ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನ ಬಗ್ಗೆ ಕೇಳು, ಮನನ ಮಾಡು, ನಿಧಿಧ್ಯಾಸನವನ್ನು. ಈ ಪ್ರಯತ್ನ, ಸತತ ಪ್ರಯತ್ನ ಆಧ್ಯಾತ್ಮಿಕ ಸಾಧನೆ. ಪ್ರಯತ್ನ ಮಾಡದ ಹೊರತನಿಗೆ ಅನುಭವ ಬರುವುದಿಲ್ಲ, ತಾನಾಗೆ ಬರುವುದಲ್ಲ ಅದು. ಅದಕ್ಕೆ ಪ್ರಯತ್ನ ಪೂರ್ವಕ ಅಭ್ಯಾಸವನ್ನು ಯಾವ ಮಾಡ್ತಾನ ಅವ ಸಾಧಕ. ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಅವನು ನಿರಂತರ ಪ್ರಯತ್ನ ಮಾಡ್ತಾನೆ, ಅವನಿಗೆ ಇದ್ರ ಲಾಭ ಆಕೈತಿ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಹಿಂಗೆ ಮತ್ತು ಅಜ್ಞಾನದಾಗ ಬಿದ್ದ ಅಜ್ಞಾನದ ಕಾರ್ಯದಾಗ ತಿರುಗುಪಾಳೆ ಬರ್ತದೆ. ದೌಡಿ ಶರೀರ ಹೋಗುದ್ರೊಳಗಾಗಿ ಈ ಕೆಲಸ ಮಾಡ್ಕೊ. ಮತ್ತೆ ಈ ಶರೀರ ಹೋತೆ ಅಂದ್ರೆ ಇದ ಸಾಧನ. ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಕ್ಕೆ, ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಈ ಮನುಷ್ಯನ ಜನ್ಮದಾಗ ಅದನ್ನು ಸಾಧಿಸಲಿಕ್ಕೆ ಬರ್ತದೆ. ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಬರ್ತದೆ. ಬಾಕಿ ಇತರೆ ಜನ್ಮದೊಳಗೆ ಅವಕಾಶ ಇಲ್ಲ. ಅದಕ್ಕೆ ಇದು ಇರುವುದ್ರೊಳಗಾಗಿ, ಈ ಶರೀರವೆಂಬ ಡೋಣಿ ಒಡೆದು ಹೋಗುವುದ್ರೊಳಗಾಗಿ ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆ ಅಥವಾ ಅಜ್ಞಾನವನ್ನು ಕಳ್ಕೊಂಡ ಜ್ಞಾನ ಸ್ಥಿತಿಯನ್ನು ಪಡ್ಕೊ. ಇದು ಹಾದ ಮ್ಯಾಗ ಮತ್ತೆ ಬರುದು. ಸತ್ತ ಮೇಲೆ ಎತ್ತನದು ಮುಕ್ತಿ, ಸತ್ತು ಹೋಗದ ಮುನ್ನ ಮೋಕ್ಷದ ಗೊತ್ತು ತಿಳಿ ಎಂದ ಸರ್ವಜ್ಞ. ಸಾತ್ಯಂದ ನೋಡು ನೋಡ್ರಿ ಅಂತ ಬರುದು ನಿನಗೆ. ಈಗಿದ್ದಾಗ ಬರ್ತೈತಿ ನಿನಗೆ. ಇದರಿಂದ ಮುಕ್ತ ಆಗಿರ್ಲಿಕ್ಕೆ, ದುಃಖರಹಿತ ಆಗಿರ್ಲಿಕ್ಕೆ ಈಗ ಒಂದು ಸಮಯ, ಒಳ್ಳೆಯ ಸಮಯ ಅದ ನಿನಗೆ. ಇದ್ರ ಸದುಪಯೋಗ ಮಾಡ್ಕೊ. ಇನ್ನು ವೇಳೆ ಏನು ಸಿಕ್ಕೈತೆ ಅಲ್ಲ, ಇದು ಹೋಗೋದ್ರೊಳಗಾಗಿ ಕೆಲಸ ಮಾಡ್ಕೊ. ಅಂದ್ರೆ ನೀನು ಬದುಕಿದ್ದು ಸಾರ್ಥಕ, ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ಮಾಡ್ಕೊಂಡಾಗ. ಬಿಡು.